ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ಕೆಲವು ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಟಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ. ಇವತ್ತಿನ ಈ ಟಿಪ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಬನ್ನಿ, ಇವತ್ತಿನ ಈ ಒಂದು ಸಿಂಪಲ್ ಆದ ಕೆಲವೊಂದು ಟಿಪ್ಸ್ ವಿಡಿಯೋನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಇವಾಗ ಸ್ಟಾರ್ಟ್ ಮಾಡೋಣ. ನಾವು ಹಳೆಯ ಬಟ್ಟೆಯನ್ನು, ಟಿ ಶರ್ಟನ್ನೆಲ್ಲ ಬೇಡ ಅಂತ ನಾವು ಎಸೆಯುತ್ತೇವೆ, ಅಲ್ಲಿ ಇಲ್ಲಿ ಒರೆಸಲಿಕ್ಕೆ ಯೂಸ್ ಮಾಡ್ತೇವೆ. ಅದರ ಬದಲಾಗಿ ಅದನ್ನು ನೋಡಿ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಬೇಕು. ಕಾಟನ್ ಬಟ್ಟೆ ಅಂದರೆ ಮನೆಯಲ್ಲಿ ಹೆಚ್ಚಾಗಿ ಟಿ ಶರ್ಟ್ಸನ್ನು ನಾವು ಯೂಸ್ ಮಾಡ್ತೇವೆ, ಮತ್ತು ಸ್ವಲ್ಪ ಹಾಳಾದ ಕೂಡಲೇ ನಾವು ಅದನ್ನು ಎಸೆಯುತ್ತೇವೆ. ಅದ್ರ ಬದಲಾಗಿ ನಮಗೆ ಅದನ್ನು ಒಂದು ಒಳ್ಳೆಯ ಉಪಯೋಗಕ್ಕೆ ಯೂಸ್ ಮಾಡ್ಬೋದು. ನೋಡಿ, ಇವಾಗ ಆ ಟಿ ಶರ್ಟನ್ನು ಈ ಥರ ಕಟ್ ಮಾಡಿ ತೊಗೊಂಡಿದ್ದೇನೆ. ಅದರಲ್ಲಿ ಎಷ್ಟು ನಮಗೆ ಸ್ಪೇಸ್ ಸಿಗ್ತದೆ ಅಷ್ಟರಲ್ಲಿ ನಾವು ಕಟ್ ಮಾಡಬೇಕು. ಹಾಗೆ ಅದನ್ನು ಕಟ್ ಮಾಡಿ ತೊಗೊಂಡಾದಮೇಲೆ ಈ ಥರ ನೋಡಿ ಒಂದು ಮುಕ್ಕಾಲು ಭಾಗಕ್ಕೆ ನಾವು ಈ ಥರ ಸಪೂರವಾಗಿ ಎಲ್ಲ ಬಟ್ಟೆಯನ್ನು ಕಟ್ ಮಾಡಬೇಕು. ಇಡೀಯಾಗಿ ಕಟ್ ಮಾಡಬಾರ್ದು. ಮೇಲ್ಗಡೆ ನಮಗೆ ಸ್ವಲ್ಪ ಬಟ್ಟೆ ಬೇಕು, ಮತ್ತು ಕೆಳಗಿನ ಭಾಗವನ್ನು ಈ ಥರ ಕಟ್ ಮಾಡಿಕೊಳ್ಬೇಕು. ಎಲ್ಲವನ್ನು ಸಪೂರವಾಗಿ ಕಟ್ ಮಾಡಿಕೊಂಡ್ರೆ ಒಳ್ಳೆಯದು. ಹಾಗೆ ಇಲ್ಲಿ ನಾನಿವಾಗ ಎಲ್ಲವನ್ನು ಕಟ್ ಮಾಡ್ತಾಯಿದ್ದೇನೆ. ಕೆಲವರಿಗಂತೂ ಇವಾಗ ಇದು ನೋಡುವಾಗಲೇ ಗೊತ್ತಾಗಿರ್ಬೋದು ಯಾಕೆ ಈ ಥರ ಕಟ್ ಮಾಡ್ತಾ ಇದ್ದೇನೆ ಅಂತೇಳಿ. ಇಲ್ಲೊಂದು ಒಳ್ಳೆಯ ಟಿಪ್ಸ್ ನಮಗೆ ಮಾಡಲಿಕ್ಕಾಗ್ತದೆ, ಅದೇ ರೀತಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ನಾನಿವಾಗ ಮನೆಯಲ್ಲಿ ಧೂಳೆಲ್ಲ ಒರೆಸಲಿಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೇನೆ. ನೋಡಿ, ಇವಾಗ ಈ ಥರ ಕಟ್ ಮಾಡಿ ಆದಮೇಲೆ ಇವಾಗ ಸಪುರ ಬಟ್ಟೆಯನ್ನು ನಾವು ಸ್ವಲ್ಪ ಹಿಡಿದು ಎಳಿಬೇಕು. ಆವಾಗ ಅದು ಉದ್ದವಾಗಿ ಸಪುರವಾಗಿ ಸಿಗ್ತದೆ. ಹಾಗೆ ಈ ಥರದ ಒಂದು ಕೋಲ್ ತಗೊಂಡು ಈ ಬಟ್ಟೆಯನ್ನು ನೋಡಿ ಟೈಟಾಗಿ ಈ ಕೋಲಿಗೆ ಸುತ್ತಕೊಳ್ಬೇಕು. ಈ ಥರ ಮೇಲೆ ನಾವು ಕಟ್ ಮಾಡಲಿಕ್ಕೆ ಉಳಿಸಿಕೊಂಡಿದ್ದ ಭಾಗ ಇದೆ ಅಲ್ವಾ, ಅಲ್ಲಿ ಇದನ್ನಿಟ್ಟು ಈ ಥರ ರೋಲ್ ಮಾಡಿಕೊಳ್ಬೇಕು. ನಮಗೆ ಈ ಒಂದೇ ಟಿ ಶರ್ಟ್ ಸಾಕಾಗೋದಿಲ್ಲ ಅಂತ ಆದರೆ ಇನ್ನೊಂದು ಕೂಡ ಬಟ್ಟೆಯನ್ನು ಕಟ್ ಮಾಡಿ ಈ ಥರ ಮಾಡಿ ನೋಡಿ ಇಲ್ಲಿ ಧೂಳು ಒರೆಸಲಿಕ್ಕೆ ಯೂಸ್ ಮಾಡ್ಬೋದು. ನಮ್ಮಂಥ ಈ ಸ್ಕ್ವೇರ್ ಶೇಪಲ್ಲಿರುವ ಕಿಟಕಿಗಳನ್ನಂತೂ ಒರೆಸೋದು ತುಂಬ ಕಷ್ಟ. ಇದರಲ್ಲಂತೂ ತುಂಬಾ ಈಸಿಯಾಗಿ ಧೂಳು ಒರೆಸಲಿಕ್ಕಾಗ್ತದೆ. ಹಾಗೆ ಇವಾಗ ಮುಂದಿನ ಟಿಪ್ ನೋಡೋಣ. ನಾವು ಶುಂಠಿಯನ್ನು ಹೆಚ್ಚಾಗಿ ಕೆಲವೊಮ್ಮೆ ಜಾಸ್ತಿ ತಂದಿರ್ತೇವೆ. ಅದನ್ನು ತುಂಬ ದಿವಸ ಹಾಳಾಗದಾಗೆ ಇಡಲಿಕ್ಕೆ ಇಲ್ಲೊಂದು ಟಿಪ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಟಿಪ್ಸ್ ನಮಗೆ ಯೂಸ್ಫುಲ್ ಅಂತ ಆಗಬೇಕಿದ್ರೆ ಈ ಶುಂಠಿ ಇದೆ ಅಲ್ವಾ, ಇದು ತುಂಬಾ ಡ್ರೈ ಆಗಿರಬೇಕು. ನೀರಿನ ಪಸೆ ಒಂಚೂರು ಕೂಡ ಇರಬಾರ್ದು. ಈ ಥರದ ಒಂದು ಪೇಪರ್ ತೊಗೊಂಡು ನೋಡಿ ಗಟ್ಟಿಯಾಗಿ ನಾವು ಈ ಥರ ಕಟ್ಟಿಡಬೇಕು. ಹಾಗೆ ಈ ಥರ ಕಟ್ಟೋದ್ರಿಂದ ಇದರ ಒಳಗಿನ ಪಸೆ ಇದ್ದರೂ ಕೂಡ ಈ ಪೇಪರ್ ಎಳ್ಕೊಳ್ತದೆ. ಈ ಪೇಪರಲ್ಲಿ ಈ ಥರ ಕಟ್ಟಿ ಆದಮೇಲೆ ಜಿಪ್ ಲಾಕ್ ಇರುವಂತಹ ಒಂದು ಪ್ಲಾಸ್ಟಿಕ್ಕನ್ನು ನಾವು ತೊಗೊಳ್ಬೇಕು. ನಾವು ಹೆಚ್ಚಾಗಿ ಕೆಲವೊಂದು ಐಟಮ್ಸ್ ತರುವಾಗ ಈ ಥರ ಜಿಪ್ ಲಾಕ್ ಇರುವ ಪ್ಲಾಸ್ಟಿಕ್ ಕವರ್ ಸಿಗ್ತದೆ. ನಾನಿಲ್ಲಿ ಕಾರ್ನ್ಫ್ಲೆಕ್ಸ್ ತಂದಿದ್ದ ಪ್ಲಾಸ್ಟಿಕ್ ಕವರ್ ಇತ್ತು. ಇದರೊಳಗೆ ಆ ಪೇಪರಲ್ಲಿ ಕಟ್ಟಿದಂಥ ಶುಂಠಿಯನ್ನು ಹಾಕಿ ಈ ಪ್ಲಾಸ್ಟಿಕ್ನೊಳಗೆ ಒಂಚೂರು ಗಾಳಿ ಇರೋದಾಗಿ ನೋಡಿಕೊಂಡು ಇದನ್ನು ಹಾಕಿ ಇದನ್ನು ನಾವು ಫ್ರಿಜ್ಜಲ್ಲಿಟ್ಟರೆ ತುಂಬ ಸಮಯ ತನಕ ಬಾಳಿಕೆ ಬರ್ತದೆ. ಹಾಗೆಯೇ ನಾವು ಏನಾದರೂ ಬರೀತಾ ಇರುವಾಗ ಮಕ್ಕಳು ಬರೀತಾ ಇರುವಾಗ ಸೆಕೆ ಕಾಲದಲ್ಲಂತೂ ಫ್ಯಾನ್ ಇಟ್ಟೇ ನಾವು ಎಲ್ಲವನ್ನು ಕೆಲಸವನ್ನು ಮಾಡ್ತೇವೆ. ಹಾಗೆ ಬರೆಯುವಾಗ ನೋಡಿ ಫ್ಯಾನ್ ಇಟ್ಟು ಬರೆಯುವಾಗ ಈ ಥರ ಅದರ ಸೈಡ್ ಪೇಜ್ ನೋಡಿ ಈ ಥರ ಹಾರ್ತಾನೆ ಇರ್ತದೆ. ಇವಾಗ ನಾನು ಇದಕ್ಕೊಂದು ಟಿಪ್ ಹೇಳ್ತೇನೆ. ನಾವು ತಲೆ ಕೂದಲಿಗೆ ಹೆಚ್ಚಾಗಿ ಈ ಥರದ ಪ್ರೆಸ್ಸಿಂಗ್ ಕ್ಲಿಪ್ಪನ್ನು ಹಾಕ್ತೇವೆ. ಅದನ್ನು ಈ ಪೇಜಿಗೆ ಹಾಕಿಟ್ರೆ ಎಷ್ಟು ಜೋರು ಗಾಳಿ ಬಂದರೂ ಈ ಪೇಜ್ ಹಾರೋದಿಲ್ಲ. ಹಾಗೆಯೇ ನಮಗೆ ಬರೆಯುವಾಗ ಕೂಡ ಯಾವ ಡಿಸ್ಟರ್ಬ್ ಕೂಡ ಆಗೋದಿಲ್ಲ. ಇದಂತೂ ಮಕ್ಕಳಿಗಂತೂ ಒಳ್ಳೆಯ ಟಿಪ್ ಅಂತ ಹೇಳ್ಬೋದು. ನನಗೆ ಕೂಡ ತುಂಬಾ ಇಷ್ಟ ಆಯಿತು. ಬನ್ನಿ ಇವಾಗ ಮುಂದಿನ ಟಿಪ್ಪನ್ನು ನೋಡೋಣ. ಇವಾಗ ನಾವು ಸೋಪ್ ಟ್ರೇ ವಿವಿಧ ರೀತಿಯಲ್ಲಿ ಉಪಯೋಗಿಸ್ತೇವೆ. ನನ್ನದೊಂದು ಸೋಪ್ ಟ್ರೇ ಈ ಥರ ಇತ್ತು ನೋಡಿ. ನಾವು ಸೋಪ್ ಯೂಸ್ ಮಾಡಿ ಆದಮೇಲೆ ಅದರಲ್ಲಿ ಹಾಕಿಟ್ರೆ ನೀರಿನಾಂಶ ಅದರಲ್ಲೇ ಇದ್ದು ಇದು ಸೋಪು ಬೇಗನೆ ಸಾಫ್ಟಾಗಿ ಬಿಡ್ತದೆ. ಅದರ ಬದಲಾಗಿ ನಾವು ಒಂದು ಕಬ್ಬಿಣದ ಯಾವುದಾದ್ರೂ ರಾಡನ್ನು ಬಿಸಿ ಮಾಡಿ ಈ ಸೋಪ್ ಟ್ರೇಯನ್ನು ಹೋಲ್ ಮಾಡಿ ಹಿಂದ್ಗಡೆ ನೋಡಿ ಬಾಟ್ಲಿದ್ದು ಮುಚ್ಚಳವನ್ನು ಈ ಥರ ಡಬಲ್ ಸೈಡೆಡ್ ಗಮ್ ಟೇಪ್ ಹಾಕಿ ಇಟ್ಟರೆ ನಮಗಂತೂ ಒಳ್ಳೆ ಸ್ಟ್ಯಾಂಡ್ ಥರ ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನೋಡಿ ಇವಾಗ ಇದು ಪ್ರೆಸ್ ಮಾಡಿ ಇಟ್ಟಾಯಿತು ನೋಡಿ, ಸೋಪ್ ಟ್ರೇ ರೆಡಿ ಆಯಿತು. ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗಂತೂ ಸೋಪನ್ನು ಇಟ್ಟರೆ ಹೆಚ್ಚಿನ ನೀರೆಲ್ಲ ಕೆಳಗಡೆ ಇಳಿದೋಗ್ತದೆ. ಇದಂತೂ ನನಗೆ ತುಂಬಾ ಇಷ್ಟವಾದ ಒಂದು ಟಿಪ್ ಅಂತ ಹೇಳ್ಬೋದು. ಹಾಗೆ ಇವಾಗ ಶುಂಠಿ ಇದೆ ಅಲ್ವಾ, ಶುಂಠಿ ನಾವು ಚಾಕುವಿನ ಸಹಾಯದಿಂದ ಕೂಡ ಅದರ ಸಿಪ್ಪೆಯನ್ನು ತೆಗಿತೇವೆ, ಅಥವಾ ಕೆಲವೊಮ್ಮೆ ಸಿಪ್ಪೆ ತೆಗೆಯದೇನೆ ಯೂಸ್ ಮಾಡ್ತೇವೆ.
ಈ ಥರ ಚಾಕುವಿನ ಸಹಾಯದಿಂದ ಸಿಪ್ಪೆ ತೆಗೆಯುವಾಗ ಸ್ವಲ್ಪ ಜಾಸ್ತಿನೇ ಹೋಗ್ತದೆ. ಅದರ ಬದಲಾಗಿ ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಬರ್ ಇದೆ ಅಲ್ವಾ, ನಾನು ಇಲ್ಲೊಂದು ತಂದ ಸ್ಕ್ರ್ಯಾಬರ್ ಇತ್ತು, ಅದನ್ನು ಓಪನ್ ಮಾಡಿ ಈ ಶುಂಠಿಯನ್ನು ಚೆನ್ನಾಗಿ ತಿಕ್ತೇನೆ. ಈ ಥರ ತಿಕ್ಕುವುದರಿಂದ ಇದರ ಮೇಲ್ಪದರ ಮಾತ್ರ ಇದರಲ್ಲಿ ಹೋಗ್ತದೆ. ನಾವು ಚಾಕುವಿನ ಸಹಾಯದಿಂದ ತೆಗೆಯುವಾಗ ಸ್ವಲ್ಪ ಅದರ ಒಳಗಿನ ಜಾಸ್ತಿ ಪದರ ಕೂಡ ಹೋಗ್ತದೆ, ಚಾಕು ಹಿಡಿತದಲ್ವ ಆವಾಗ. ಅದರ ಬದಲಾಗಿ ಈ ಥರದ ಸ್ಕ್ರ್ಯಾಬರ್ನಿಂದ ತೆಗೆದ್ರೆ ಅದರ ಮೇಲ್ಭಾಗ ಮಾತ್ರ ಹೋಗ್ತದೆ. ನಿಮಗೆ ಪ್ಲೇಟಲ್ಲಿ ಕಾಣಿಸ್ತಿರ್ಬೋದು ನೋಡಿ, ಎಷ್ಟು ತೆಳುವಾದ ಹೊರಗಿನ ಸಿಪ್ಪೆ ಬೀಳ್ತಾ ಇದೆ. ಚಾಕುವಿನ ಸಹಾಯದಿಂದ ತೆಗೆದ್ರೆ ತುಂಬ ದಪ್ಪ ದಪ್ಪ ಸಿಪ್ಪೆ ಬೀಳ್ತದೆ. ಇದು ಕೂಡ ಒಂದು ಒಳ್ಳೆಯ ಟಿಪ್ ಅಂತ ಹೇಳ್ಬೋದು. ಹಾಗೆಯೇ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡುವಾಗ ಇದೇ ರೀತಿ ಶುಂಠಿಯನ್ನು ಸ್ಕ್ರ್ಯಾಬ್ ಮಾಡಿ ಯೂಸ್ ಮಾಡಿದೆ. ಇವತ್ತಿನ ಈ ಸಿಂಪಲ್ ಆದ ಟಿಪ್ಸ್ಗಳ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಪ್ಲೀಸ್ ನನ್ನ ಚಾನಲನ್ನು ಇನ್ನೂ ಕೂಡ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸನ್ನು ನೋಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.